ಎಸ್ಜಿಬಿ ಐಟಿ ಪ್ರಿನ್ಸಿಪಲ್ ಇಂಟರ್ನ್ಶಿಪ್ ಡ್ರೈವ್ ಅನ್ನು ಘೋಷಿಸಿದರು. ಎಸ್ಜಿ ಬಾಳೆಕುಂದ್ರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಪ್ರಿನ್ಸಿಪಲ್ ಅವರು ಕಾಲೇಜಿನ ಸಾಧನೆಗಳ ಬಗ್ಗೆ ಉತ್ಸಾಹಭರಿತ ಸುದ್ದಿ ಹಂಚಿಕೊಂಡರು. ಎಸ್ಜಿಬಿ ಐಟಿ ವಿದ್ಯಾರ್ಥಿಗಳು ವಿವಿಧ ಶ್ರೇಷ್ಠ ಕಂಪನಿಗಳಲ್ಲಿ ಕೆಲಸ ಪಡೆದಿದ್ದಾರೆ ಎಂಬುದು ನಮ್ಮ ಹೆಮ್ಮೆ ಎಂದು ಉಲ್ಲೇಖಿಸಿದರು. ಸ್ಥಳೀಯ ಪ್ರತಿಭೆಗಳಿಗೆ ಮತ್ತಷ್ಟು ಬೆಂಬಲ ನೀಡುವ ಉದ್ದೇಶದಿಂದ ಬೆಳಗಾವಿಯ 16 ಸ್ಟಾರ್ಟ್ಅಪ್ಗಳು ಒಗ್ಗೂಡಿವೆ. ಈ ತಂಡವು ಎಲ್ಲ ಸ್ಥಳೀಯ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ತೆರೆಯುವ ಫಾಲ್ ಇಂಟರ್ನ್ಶಿಪ್ ಡ್ರೈವ್ ಅನ್ನು ಆಯೋಜಿಸುತ್ತಿದೆ. ಪ್ರಿನ್ಸಿಪಲ್ ಈ ಉತ್ಸಾಹವನ್ನು ವಿದ್ಯಾರ್ಥಿಗಳಿಗೆ ಅಮೂಲ್ಯ ಹಸ್ತಾಂತರ ಅನುಭವವನ್ನು ನೀಡುತ್ತದೆ ಎಂದು ಹೇಳಿದರು. ಇದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಮಾರ್ಗಸೂಚಿಗಳಿಗೆ ಅನುಗುಣವಾಗಿದೆ. ಇಂಟರ್ನ್ಶಿಪ್ ಡ್ರೈವ್ ಶನಿವಾರ 22 ಜೂನ್ 2024 ಬೆಳಗ್ಗೆ 9 ರಿಂದ ಸಂಜೆ 5 ನಡೆಯಲಿದೆ. ವಿವಿಧ ಕ್ಷೇತ್ರದ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವ ಅವಕಾಶವನ್ನು ಹೊಂದಿರುತ್ತಾರೆ ಮತ್ತು ವಿವಿಧ ಭಾಗಗಳಿಂದ ಹಲವು ಕಂಪನಿಗಳು ಭಾಗವಹಿಸಲಿವೆ. ಈ ಸ್ಟಾರ್ಟ್ಅಪ್ಗಳೊಂದಿಗೆ ಕೆಲಸ ಮಾಡುವ ಮೂಲಕ ವಿದ್ಯಾರ್ಥಿಗಳು ವಾಸ್ತವ ಪ್ರಪಂಚದ ಯೋಜನೆಗಳನ್ನು ಅನುಭವಿಸುವ ಮತ್ತು ಅವರ ವೃತ್ತಿಗೆ ಅಗತ್ಯವಾದ ಅನುಭವವನ್ನು ಪಡೆಯಲಿದ್ದಾರೆ. ಹರೀಶ್ ಟೋಪಣ್ಣ ಅವರ ಮುಖ್ಯ ಆಯೋಜಕರಲ್ಲಿ ಒಬ್ಬರು ಬೆಳಗಾವಿಯನ್ನ ಸ್ಟಾರ್ಟ್ಅಪ್ ಹಬ್ ಆಗಿ ಮಾಡಲು ತಮ್ಮ ದೃಷ್ಟಿಯನ್ನು ಹಂಚಿಕೊಂಡರು. ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಯ ಸವಾಲುಗಳನ್ನು ಒಪ್ಪಿಕೊಂಡು ಬಹಳಷ್ಟು ಕಂಪನಿಗಳು ಸದ್ಯದಲ್ಲೇ ನೇಮಕಾತಿ ಮಾಡುತ್ತಿಲ್ಲ ಎಂದು ಅವರು ಹೇಳಿದರು. ಆದರೆ ಸ್ಥಳೀಯ ಕಂಪನಿಗಳು ಸ್ಥಳೀಯ ಪ್ರತಿಭೆಗಳನ್ನು ಬೆಂಬಲಿಸಲು ಉತ್ಸುಕರಾಗಿವೆ. ನಮ್ಮ ದೇಶದ ಬೆಳಗಾವಿಯನ್ನ ಸ್ಟಾರ್ಟ್ಅಪ್ ಹಬ್ ಆಗಿ ಮಾಡುವುದು ವಿವಿಧ ಯೋಜನೆಗಳ ಮೇಲೆ ಗಮನ ಹರಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಹಸ್ತಾಂತರಣ ಅನುಭವ ಅವಕಾಶವನ್ನು ನೀಡಬಹುದು ಎಂದು ಟೋಪಣ್ಣ ಅವರು ಹೇಳಿದರು. ಸರ್ ಇನ್ನೊಂದು ಹೇಳ್ತೀನಿ, ನಾನು ಮೊನ್ನೆ ಸ್ಕಿಲ್ ಡೆವಲಪ್ಮೆಂಟ್ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಅವ್ರನ್ನ ಕರೆದಿದ್ದು. ಅವಾಗ ನಾನು ಹೇಳ್ತೀವಿ, ಇಲ್ಲಿಂದ ನಾವು ಟ್ಯಾಲೆಂಟ್ ಎಕ್ಸ್ಪೋರ್ಟ್ ಮಾಡ್ತೀವಿ ಬೆಂಗಳೂರು, ಮುಂಬೈ, ಪುಣೆ. ನಮ್ಮ ಕಡೆ ಏನು ಚಲೋ ಹುಡುಗರು ಅವು ಅಲ್ಲಿ ಹೋಗ್ತವೆ. ಬಟ್ ನಮಗೇನು ಸಿಗ್ತೈತಿ, ನಮಗೇನು ಸಿಗುತ್ತೆ. ಸೊ ನಾವು ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ, ಅವರಿಗೆ ನರ್ಚರ್ ಮಾಡಿ, ಇಲ್ಲಿ ಬಂದಿಲ್ಲ ಇಲ್ಲೇ ಉಳಿಸ್ಕೊಂಡು ಇದನ್ನು ಬೆಳೆಸಬೇಕು ಅನ್ನುವಂಥ ಇನ್ನೊಂದು ಉದ್ದೇಶ. ಸರ್ ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ರಿಕ್ವೈರ್ಮೆಂಟ್. ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ BCom, ಕೆಲವೊಬ್ಬರಿಗೆ ಬರೀ PUC ಅದನ್ನು ನಡೀತದೆ. ಸೊ ಡಿಪೆಂಡ್ ಸೊ ಒಬ್ಬೊಬ್ಬರಿಗೆ ಒಂದೊಂಥರ ಸ್ಕಿಲ್ ರಿಕ್ವೈರ್ಮೆಂಟ್ ಇರ್ತದೆ. ಸೊ ಆ ಸ್ಕಿಲ್ ರಿಕ್ವೈರ್ಮೆಂಟ್ ಮೊದಲು ನಾವು ಎಲ್ಲ ಯಾರಿಗೆ ಏನು ಬೇಕು ಅದನ್ನು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಹೋಗ್ತದೆ. ಈ ಇಂಟರ್ನ್ಶಿಪ್ ಡ್ರೈವ್ ಅಕಾಡೆಮಿ ಕಲಿಕೆಯನ್ನು ಉದ್ಯಮದ ಅಗತ್ಯತೆಗಳಿಗೆ ಸಂಪರ್ಕಿಸುವ ದಿಕ್ಕಿನಲ್ಲಿ ದೊಡ್ಡ ಹೆಜ್ಜೆಯಾಗಿದೆ. ವಿದ್ಯಾರ್ಥಿಗಳಿಗೆ ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಮತ್ತು ಕಠಿಣ ಮಾರುಕಟ್ಟೆಯಲ್ಲಿ ಉದ್ಯೋಗಾವಕಾಶಗಳನ್ನು ಸುಧಾರಿಸಲು ವೇದಿಕೆಯನ್ನು ನೀಡುತ್ತದೆ ಎಂದರು. ಸೊ ಹೀಗಾಗಿ ನಾವೇ ಒಂದು ಅಸೋಸಿಯೇಷನ್ ಮಾಡ್ಕೊಂಡು ಅಸೋಸಿಯೇಷನ್ ಮುಖಾಂತರ ಇಲ್ಲಿ IT ಪಾರ್ಕ್ನ ಮಾಡಬೇಕು. ಇಲ್ಲಿ ಸುಮಾರು ಗೋಲ್ಡನ್ ಇಂಜಿನಿಯರಿಂಗ್ ಕಾಲೇಜಸ್ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ವರ್ಷ ಇಲ್ಲಿಂದವರು 5,000 ಜನ ಪಾಸ್ಔಟ್ ಆಗಿ ಹೊರ ಹೋಗ್ತಾ ಇದ್ದಾರೆ. ಸೊ ಅಷ್ಟೆಲ್ಲ ಜನ ವರ್ಷ ಹೊರ ಏನಾಗ್ತದೆ, ಇಲ್ಲಿ ಯಾವ ಉತ್ಸವ ಬೆಳೆಯಂಗಿಲ್ಲ, ಇಲ್ಲಿ ಇಂಡಸ್ಟ್ರಿ ಯಾರು ಬೆಳೆಯಂಗಿಲ್ಲ. ಸೊ ಸಿಟಿನೂ ಡೆವಲಪ್ ಆಗಲ್ಲ, ಏನೂ ಡೆವಲಪ್ ಆಗಲ್ಲ. ಸೊ ಅವ್ರದ ನಾವು ಕೆಪಾಸಿಟಿ ಅವ್ರದ ವಿದ್ಯುತ್ ನೋಡಿ ಈ ಕಂಪ್ನಿದವ್ರನ್ನ ಅವ್ರನ್ನ ಟ್ರೈನ್ ಮಾಡಿಬಿಟ್ಟು ಅವ್ರಿಗೆ ಒಂದು ಅವಕಾಶ ಕೊಡಬೇಕಂತ ಇದು ಮಾಡ್ಕೊಂಡಿರ್ತಾರೆ. ಸರ್ ಜೂನ್ ಜನವರಿ 2024ರಂದು ಒಂದು ಕ್ಯಾಂಪಸ್ ಡ್ರೈವ್ ಆಯೋಜನೆ ಮಾಡಿದ್ದೇವೆ. ಈ ಕ್ಯಾಂಪಸ್ ಡ್ರೈವ್ದಲ್ಲಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಡಿಗ್ರಿ ಮುಗಿಸಿದವರು ಈ ಒಂದು ಡ್ರೈವ್ನಲ್ಲಿ ಪಾಲ್ಗೊಳ್ಬೋದು. ಆಮೇಲೆ ಈಗ 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಏನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಅವರಿಗೆ ಇಂಟರ್ನ್ಶಿಪ್ ಅಂತ ಒಂದು ಟ್ರೈನಿಂಗ್ ಪ್ರೋಗ್ರಾಮನ್ನು ಅವರು ಈ ಅಸೋಸಿಯೇಷನ್ದವರು ಕೊಡ್ತಾ ಇದ್ದಾರೆ. ಸೊ ಆ ಒಂದು ಅಸೋಸಿಯೇಷನ್ ಅವರು ಟ್ರೈನಿಂಗ್ ಪ್ರೋಗ್ರಾಮ್ ಸಲುವಾಗಿಯೂ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಒಂದು ಇಂಟರ್ವ್ಯೂ ಮಾಡಿ ಅವರನ್ನು ಇಂಟರ್ನ್ಶಿಪ್ಗೆ ಸೆಲೆಕ್ಟ್ ಮಾಡೋರಿದ್ದಾರೆ 22ನೇ ತಾರೀಕಿನಲ್ಲಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ
ಎಸ್ ಸಿ ಬಾಲಕಿಯರ ಮಹಾವಿದ್ಯಾಲಯ ಆಡಳಿತ ಮಂಡಳಿಯವರು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರಿ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೆ ತುಂಬ ಉತ್ಸುಕರಾಗಿದ್ದಾರೆ. ಆಮೇಲೆ ನಾವು ಪ್ರಿನ್ಸಿಪಾಲ್ ಮತ್ತು ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ನ ವಿಭಾಗದ ಮುಖ್ಯಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸಿಕೊಳ್ಳಲಿಕ್ಕೆ. ಬ್ಯೂರೋ ರಿಪೋರ್ಟ್ ಪ್ರತೀಕ್ ಚಿಟಿಗಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.